ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರೆ ಇವಾಗ ನಮ್ಮ PPP ಮಾಡಿದ್ರೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್. ಈ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವ್ರು ಮಾಡಿದಾಗ ಸುಚಿತವಾದಂತ ಒಳ್ಳೆ ಕಟ್ಟಡ ಕಟ್ತಾರೆ, ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಎಲ್ಲಾ ರೀತಿಯಾದಂತ ಮೇಂಟೆನೆನ್ಸ್ ಮಾಡ್ತಾರೆ. ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ಒಳ್ಳೆ ಹಾಸ್ಪಿಟಲ್ ಆಗುತ್ತೆ, ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ, ಒಳ್ಳೆ ಎಲ್ಲಾ ರೀತಿಯಾದಂತ ಸರ್ಜನ್ಸ್, ಹೆಚ್ಚು ಕಮ್ಮಿ 60 ಜನ ಸರ್ಜನ್ಸ್ ಆ ಹಾಸ್ಪಿಟಲ್ಗೆ ಬರ್ತಾರೆ. ಆದ್ರೆ ನಮ್ಮ ಸರ್ಕಾರದ ಸವಲತ್ತುಗಳು ಯಾವುದೇ ಆಗಲಿ ಕೊರತೆ ಆಗೋದಿಲ್ಲ ಅದರಲ್ಲಿ. ಇವಾಗ ಏನ್ ನಮ್ಮ SNR ಹಾಸ್ಪಿಟಲ್ ಅಲ್ಲಿ ಪ್ರೆಸೆಂಟ್ ಆಗಿ ನಡೀತಾ ಇದೆ, ಇದೆಲ್ಲ ನಡೀತಾ ಇದೆ, ಅದಕ್ಕಿಂತ ಹೆಚ್ಚಿಗೆ ನಡೀತಾ ಇದೆ. ಏನೋ ಪ್ರೈವೇಟೈಸೇಷನ್ ಆಗ್ಬಿಟ್ರೆ ವಸೂಲು ಮಾಡೋದಲ್ಲ. ಇವತ್ತು SNR ಹಾಸ್ಪಿಟಲ್ ಅಲ್ಲಿ ಯಾರ್ಯಾರಿಗೂ ಫೀಸ್ ಸಿಗ್ತಾ ಇದ್ದು ಅದು ಕಂಟಿನ್ಯೂ ಆಗುತ್ತೆ, ಅದು ಹಂಗೆ ಇರುತ್ತೆ. ಇವಾಗ BPL ರೇಷನ್ ಕಾರ್ಡು, ಇನ್ಸೂರೆನ್ಸ್ ಇರೋರು, ಬಡವರು, ಇಂಥವ್ರಿಗೆ, ರೈತರಿಗೆ ಇವಾಗ ನಮ್ಮ ಎಲ್ಲಾ ಇದರಲ್ಲೂ ಸಿಗುತ್ತೆ. ಆದ್ರೆ ಅಲ್ಲಿ ಏನು ಅಂತಂದ್ರೆ ಪ್ರೈವೇಟ್ ಇದಾಗಿದ್ರೆ ಪ್ರೈವೇಟ್ ಆಗಿ ಯಾರಾದ್ರೂ ಪೇಷಂಟ್ಸ್ ಬಂದಾಗ ಈ ಫೆಸಿಲಿಟೀಸ್ ಇಲ್ಲದೆ ಇರೋರು ಬಂದಾಗ ಅವರು ಅದರಲ್ಲಿ ಬಿಲ್ಗಳಾಗುತ್ತೆ. ಇದಕ್ಕೆ ಯಾವುದೂ ಬಿಲ್ ಆಗೋದಿಲ್ಲ. ಆಮೇಲೆ 32 ವರ್ಷ ಆದ್ಮೇಲೆ ನಮಗೆ ಬಿಟ್ಕೊಡ್ಬೇಕು, ಸರ್ಕಾರಕ್ಕೆ ವಾಪಸ್ಸು ಬಿಟ್ಕೊಡ್ಬೇಕಾಗ್ತದೆ. ಆದ್ರಿಂದ ನನಗೆ ಗೊತ್ತಿರೋ ಪ್ರಕಾರವಾಗಿ ಇದು ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಪ್ರಾಜೆಕ್ಟ್, ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ. ನಮ್ಮ ಐಡಿಯಾ ಎಲ್ಲ ತುಂಬಾ ಇದೆ, ಇದ್ರ ಮೇಲೆ ತುಂಬಾ ಐಡಿಯಾಗಳು, ತುಂಬಾ ಆಲ್ರೆಡಿ ಚರ್ಚೆ ಮಾಡ್ಕೊಂಡು ತುಂಬಾ ಐಡಿಯಾಗಳು ಇಟ್ಕೊಂಡಿದ್ರ ಮೇಲೆ ಖಂಡಿತವಾಗ್ಲೂ ಒಳ್ಳೆ ಹಾಸ್ಪಿಟಲ್ ಆಗುತ್ತೆ. ಇದರಲ್ಲಿ ನೀವ್ ಹೇಳಿದ್ರೆ ಆಮೇಲೆ ಅವ್ರಿಗೂ ಸೀಟು ಭಾಗ ಹೋಗುತ್ತೆ ಅಂತ, ಸರ್ಕಾರನ ಬಿಟ್ಟು ಅವರು ಒಂದು ಸೀಟು ಯಾರಿಗೂ ಕೊಡಕ್ಕೆ ಆಗೋದಿಲ್ಲ. ಸರ್ ನೀವು ಹೇಳಿದ್ರಲ್ಲ ಸರ್, ಜಾಯಿಂಟ್ ವೆಂಚರ್ 50-50 ಸೀಟುಗಳಲ್ಲಿ ಇದೇ ತರ 50-50 ಅಂತ ಇಲ್ಲ ಕೇಳಿ ಸರ್ ನೀವು. ಆದ್ರೂ ಸರ್ಕಾರನೇ ಎಕ್ಸಾಮ್ ಮಾಡಬೇಕು, ಎಕ್ಸಾಮ್ ಅಲ್ಲಿ ಬರಬೇಕು, ಎಕ್ಸಾಮ್ ಅಲ್ಲಿ ಫ್ರೀ ಸೀಟ್ ಆಗುತ್ತೆ ಸರ್. ಪೇಮೆಂಟ್ ಶೀಟ್ ಅಂತ ಬರುತ್ತೆ, ಪೇಮೆಂಟ್ ಶೀಟ್ ಬರುತ್ತೆ ಸರ್ಕಾರದಲ್ಲೇ, ಪೇಮೆಂಟ್ ಶೀಟ್ ಬರುತ್ತೆ, ಮ್ಯಾನೇಜ್ಮೆಂಟ್ ಸರ್ಕಾರದಲ್ಲೇ ಪೇಮೆಂಟ್ ಶೀಟ್. ಹೌದು, ಸರ್ಕಾರದಲ್ಲೇ, ಸರ್ಕಾರನೇ ಡಿಕ್ಲೇರ್ ಮಾಡುತ್ತೆ ಇಷ್ಟು ಪೇಮೆಂಟ್ ಕಟ್ಟು ಈ ಕಾಲೇಜಲ್ಲಿ ಸೀಟ್ ತಗೋ ನೀನು ಅಂತ. ಆ ಪೇಮೆಂಟ್ ಅವ್ರಿಗೆ ಹೋಗುತ್ತೆ ಅಷ್ಟೇ. ಬಿಟ್ರೆ ಸರ್ಕಾರ ಬಿಟ್ಟು ಇವ್ರು ಯಾರು ಏನು ಮಾಡಕ್ಕೆ ಪೇಮೆಂಟ್ ಶೀಟ್ ಎಲ್ಲ ಅವ್ರಿಗೆ ಮ್ಯಾನೇಜ್ಮೆಂಟ್ ಸೀಟ್ ಆಲ್ಸೋ ಸರ್ಕಾರನೇ ತೀರ್ಮಾನ ಮಾಡಬೇಕು. ಈ ರೀತಿಯಲ್ಲಿ ಇದು ಮಾಡ್ತಾ ಇರುವಂತದ್ದು. ನೀವು ನಮ್ಮೆಲ್ಲ ಪತ್ರಕರ್ತರ ಸ್ನೇಹಿತರಿಗೂ ನಾವು ಹೇಳ್ತೀವಿ, ನೀವು ಕ್ಲೀನ್ ಆಗಿ ತಿಳ್ಕೊಳ್ಳಿ. ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ ಆಗಿದೆ, ಫೈಲರ್ ಆಗಿಲ್ಲ, ಯಾವುದು ಫೈಲರ್ ಆಗಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ. ಅದರಿಂದ ಆ ಒಂದು ಮಾದರಿಯನ್ನ ನಾವು ತಗೊಳ್ತಾ ಇದ್ದೀವಿ, ಆ ಮಾದರಿಯನ್ನ ನಾವು